ನಮಸ್ಕಾರ. ಬಿದಿಗೆ ಚಂದ್ರಮ ಡೊಂಕು ಸಂಚಿಕೆ 9. ಲೇಖಕರು ಎಂ.ಕೆ. ಇಂದಿರಾ. ಈ ಕೃತಿಯ ಸಂಪೂರ್ಣ ಗೌರವ ಆಯಾ ಲೇಖಕರಿಗೆ ಸಲ್ಲಿಸತಕ್ಕದ್ದು. ಅವಳ ಕಾಲ ಅಲ್ಲೇ ತಡೆದು ನಿಂತಿತು. ಮುಖ ಬೆವರುತ್ತಿದೆ. ಅವಳಿಗೆ ಭಯವಿಲ್ಲ, ಆದರೆ ಅದೇನೋ ಅವ್ಯಕ್ತ ಕಂಪನ ಎದೆಯ ಗೂಡಿನಲ್ಲಿ. ಅವಳುಟ್ಟ ಕೇಸರಿ ಸೀರೆಯ ನಿರಿ ಪರದೆಯ ಕೆಳಗಿನಿಂದ ಕಂಡಿರಬಹುದು. ಅವನಿಗೆ ಮೃದುವಾಗಿಯೇ ಕರೆದ, ಒಳಗ್ ಬಾ ಬೃಂದ. ತಾನು ಹುಟ್ಟಿದಾಗಿನಿಂದಲೂ ಎಲ್ಲರಿಂದಲೂ ಬೃಂದ ಎಂದೇ ಕರೆಸಿಕೊಳ್ಳುತ್ತಿದ್ದಾಳೆ. ಇದುವರೆಗೂ ಅದು ಅವಳನ್ನು ಕರೆಯುವ ಸಂಕೇತ ಮಾತ್ರವಾಗಿತ್ತು. ದಿನಕ್ಕೆ 1000 ಬಾರಿ ಕರೆಸಿಕೊಂಡರೂ ಅದರಲ್ಲಿ ಯಾವ ಮಹತ್ವವೂ ಇರಲಿಲ್ಲ. ಇದೀಗ ಅವನ ಸಂಬೋಧನೆ ವಿದ್ಯುತ್ ಶಕ್ತಿ ತಾಗಿದಂತಾಯಿತು. ಮುಂದಕ್ಕೆ ಹೆಜ್ಜೆ ಇಡಬೇಕೆಂದು ಅವಳು ಪ್ರಯತ್ನಪಟ್ಟ ಕಾಲು ನೆಲಕ್ಕೆ ಕಿಲಿಸಿದಂತಾಗಿದೆ. ಅವನಿಗೂ ಅವಳಿಗೂ ಮಧ್ಯ ಒಂದು ಪರದೆ ಮಾತ್ರವಿದೆ. ಅವಳು ಹೆಜ್ಜೆ ಮುಂದಿಡಲು ಪ್ರಯತ್ನಿಸುವಾಗಲೇ ಆ ಪರದೆ ಸರಿಯಿತು. ಅವಳ ಮೈ ಝುಮ್ ಎಂದಿತು. ಆದರೆ ವಸಂತನ ಪ್ರಸನ್ನವದನ ಅವಳ ಭೀತಿಯನ್ನು ಹಿಂದೆ ತಳ್ಳಿತು. ಅವನು ಮುಗುಳು ನಗುತ್ತ ಸೋಫಾದ ಕಡೆಗೆ ಕೈ ತೋರಿಸಿ ಹೇಳಿದ, ಕೂತ್ಕೋ ಬೃಂದ. ಅವನು ತೀರಾ ಹತ್ತಿರ ನಿಂತಿದ್ದರಿಂದ ಅವಳು ಲಜ್ಜಿತಳಾಗಿ ಮೆತ್ತಗೆ ಅತ್ತ ಸರಿದು ಸೋಫಾದ ಹತ್ತಿರ ನಿಂತಳು. ಅವನು ಪರದೆಯನ್ನು ಬಿಟ್ಟು ಹಾಗೆ ರೂಮಿನ ಬಾಗಿಲನ್ನು ಮುಂದೆ ಮಾಡಿದ. ಆಗ ಮಾತ್ರ ಬೃಂದ ತುಸು ಬೆದರಿದಳು. ಅವಳ ಮುಖಭಾವದಿಂದಲೇ ಅವಳ ಇಂಗಿತವನ್ನರಿತ ವಸಂತ ಮೃದುವಾಗಿ ನಗುತ್ತಾ, ಅಲ್ಲೇ ಕೊಡು ಬೃಂದ, ನಾನು ನಿನ್ಗೇನು ಮಾಡೋದಿಲ್ಲ. ನಾನು ಆಡುವ ಮಾತು ಹೊರಗಿನವರಿಗೆ ಕೇಳದಿರಲಿ ಅಂತ ಬಾಗಿಲು ಮುಂದೆ ಮಾಡೀನಿ ಅಷ್ಟೇ. ಹೆದರಿಕೆ ಆಗ್ತದೇನು ನಿನ್ಗ? ಬೃಂದ ಸಾವರಿಸಿಕೊಂಡು ಅಂದಳು, ಹಾಗೇನಿಲ್ರಿ. ಅವನು ಸೋಫಾದ ಹಿಂಬದಿಯ ಕಟ್ಟೆ ಹಿಡಿದು ಕೂರುತ್ತಾ ಮಂದಹಾಸದೊಡನೆ ಹೇಳಿದ, ನೀನು ಹೆದರ್ಕೊಂಡಿ, ನನ್ಗೆ ಗೊತ್ತದ. ಇರಲಿ, ಇಲ್ಲೇ ಕೂಡು. ಅವನು ಕುಳಿತ ಸೋಫಾದ ಮತ್ತೊಂದು ಬದಿಯಲ್ಲೇ ಅವಳು ಕುಳಿತುಕೊಳ್ಳಬೇಕಾಯಿತು. ಎಲ್ಲವೂ ಹೊಸ ಬಗೆ. ಆದರೆ ವಿಧಿಯಿಲ್ಲ. ಅವಳು ತುಂಬು ಪ್ರಾಯದ ಯುವತಿ, ಅವನೂ ಅಷ್ಟೇ. ಅವಳಿಗಾದರೆ ಈಗ 6-8 ವರ್ಷಗಳಿಂದ ಗೃಹಕೃತ್ಯದಲ್ಲಿನ ಅನಂತ ಕೋಟಲೆಗಳಿಂದ ನೊಂದು ಬೆಂದು ಮನಸ್ಸಿಗೆ ಯಾವುದೇ ಬಗೆಯ ಆಹ್ಲಾದವಿರಲಿಲ್ಲ. ತಾರುಣ್ಯ ದೇಹವನ್ನು ವ್ಯಾಪಿಸಿಕೊಂಡಿದ್ದರೂ ಮನಸ್ಸಿಗೆ ವೈರಾಗ್ಯದ ಭಾವ ತುಂಬಿಕೊಂಡಿತ್ತು. ಈಗ ಒಮ್ಮೆಲೆ ಅವಳಿಗೆ ತನ್ನ ತಾರುಣ್ಯದ ನೆನಪು ಬಂದಿತು. ಒಬ್ಬ ಯುವ ಪುರುಷನ ಹತ್ತಿರ ತೀರಾ ಏಕಾಂತದಲ್ಲಿ ಮೊದಲ ಬಾರಿಗೆ ಬಂದು ಕುಳಿತಿದ್ದಾಳೆ. ಅವನು ಅವಳನ್ನು ಗೊಂದಲದಲ್ಲಿ ಕೆಡವಲಿಲ್ಲ. ನೇರವಾಗಿ ಸ್ಪಷ್ಟವಾಗಿ ಮಾತನಾಡಿದ, ಬೃಂದ, ನೀನು ನನ್ನ ಮದುವೆಯಾಗಲು ಒಪ್ಪಿದೆಯಂತ ಹೌದಾ? ಅವಳು ಒಮ್ಮೆ ಉಗುಳು ನುಂಗಿ ಧೈರ್ಯ ತಂದುಕೊಂಡು ನುಡಿದಳು, ಹೌದ್ರಿ. ರುಕ್ಮಿಣಿ ಬಾಯಾರು ನಿಮ್ಮ ಮನೆ ವಿಷಯ ಎಲ್ಲ ಹೇಳದರ್ರಿ. ನಾನು ಒಪ್ಪಿಕೊಂಡೀನಿ ಖರ. ಆದ್ರ ಅಂಜಿಕೆ ಬೇಡ ಬೃಂದ, ಸ್ವಚ್ಛ ಹೇಳು. ನೀನು ಹೇಳೋ ತನಕ ನಾನು ಬಿಡೂನೂ ಅಲ್ಲ. ಅವಳು ಅವನ ಕಣ್ಣುಗಳತ್ತ ನೋಡುತ್ತಾ ಅಂದಳು, ಅಂಥದ್ದೇನಿಲ್ರಿ. ನಮ್ಮ ತಂದೆ ಬಹಳ ಕಷ್ಟದಾಗಿದ್ದಾರ. ನಾನು ಒಂದು ಸಾಲಿಲಿ ನೌಕರಿ ಹಿಡ್ದೀನಿ. ನಾನು ಕಲ್ತಾಕಿ ಅಲ್ಲ. ಒಂದು 40 ರೂಪಾಯಿ ಬರ್ತದ. ನಾವು 3 ಮಂದಿ ದುಡಿಮೀನು ಯಾವ ಅಂಚಿಗೂ ಮುಟ್ಟು ಹಾಗಿಲ್ಲ. ಇನ್ನು ನಾನು ಮದುವೆ ಆಗಿ ಬಂದ್ರೆ ನಮ್ಮ ತಂದೆಗೆ ಬಹಳ ತೊಂದರೆ ಆಗ್ತದ. ಅದಕ್ಕೆ ಅವ್ರ ಜೀವನಕ್ಕೆ ಏನಾರ ಒಂದು ಏರ್ಪಾಡು ಮಾಡೋ ಹಂಗಿದ್ರ ನಾನು ಮದುವೆ ಆಗ್ತೀನಿ ಅಂದೆ. ವಸಂತ ತಲೆಯಲ್ಲಾಡಿಸಿ ನಕ್ಕು ಹೇಳಿದ, ಐಸಿ, ಹಾಗಾದ್ರೆ ನೀನು ಬಹಳ ಶಾಣೆ ಇದ್ದಿ. ಆದ್ರೆ ನನ್ನ ವಿಷಯ ಎಲ್ಲ ನಿನಗೆ ಹೇಳ್ಯಾರ ನನ್ನತ್ತಿ? ಅವಳ ಮುಖ ಗಂಭೀರವಾಯಿತು. ಎಲ್ಲ ಮೊದಲಿಗೆ ಹೇಳಿಬಿಟ್ಟಾರ. ಆದ್ರೆ ಎಲ್ಲ ತಿಳಿದೂ ನೀನು ಯಾಕೆ ಒಪ್ಕೊಂಡಿ ಬೃಂದ? ಉತ್ತರವಾಗಿ ಅವಳು ಅವನ ಮುಖ ನೋಡಿದಳು. ಅವಳ ಮುಖ ದೀನವಾಗಿತ್ತು. ಅವಳ ಶಾರೆಗಂಗಳು ನೀರಿನಲ್ಲಿ ತೇಲಿದವು. ನನಗೆ ಮದುವೆ ಆಗೋ ವಿಚಾರವೇ ಇರಲಿಲ್ಲರಿ. ನಮ್ಮ ಅಪ್ಪಗ ಮದುವೆ ಮಾಡೋ ಶಕ್ತಿನೂ ಇಲ್ಲ. ಆದ್ರೆ ನನ್ನ ಕಷ್ಟ ಅತ್ತಿ ಮುಂದೆ ಹೇಳ್ಕೊಂಡ. ಅವರು ನನ್ನ ತವರು ಮನೆಗೆ ಏನಾದರೂ ಒಂದು ದಿಕ್ಕು ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಾರ. ನನ್ನ ಅಪ್ಪ ಅಮ್ಮ ಒಂದು ನೆಮ್ಮದಿಯಾಗ ಇದ್ರ ನಾನು ಮತ್ತೆಲ್ಲ ಹೆಂಗಾರ ನಿಭಾಯಿಸೇನು. ಅದಕ್ಕೆ ಒಪ್ಕೊಂಡೆ. ವಸಂತ ಅವಳ ಕಣ್ಣುಗಳನ್ನು ನೋಡುತ್ತಾ ಎಚ್ಚರಿಕೆಯಿಂದ ಹೇಳಿದ, ಬೃಂದ, ನೀನು ಒಪ್ಪಿಕೊಳ್ಳೋಕೆ ಮುಂಚೆನ ತುಸು ವಿಚಾರ ಮಾಡಿದ್ರ ಚಲೋ ಇರ್ತಿತ್ತು. ನೀನು ಒಪ್ಪಿಕೊಂಡ್ರ ನಾನು ಒಪ್ಕೊಳ್ತೀನಿ ಅಂತ ನೀನು ಭರವಸೆ ಇತ್ತೇನು? ಅವಳು ಕಣ್ಣು ಅರಳಿಸಿದಳು. ಉಗುಳು ನುಂಗಿದಳು. ಅವಳಿಗೆ ಅಳುವೆ ಬಂದಿತು. ನಾವು ದರಿದ್ರರೆಂದು ಈ ಶ್ರೀಮಂತರು ನಮ್ಮನ್ನು ಹೀಗೆ ಓರೆ ಹಚ್ಚುತ್ತಿದ್ದಾರೆ. ನಾನು ಮೊದಲಿಗೆ ಒಪ್ಪಿಕೊಂಡಿದ್ದು ತಪ್ಪಾಯಿತು. ಇಷ್ಟಾದರೂ ಇವರು ನನ್ನ ಪರೀಕ್ಷೆ ಮಾಡುತ್ತಿದ್ದಾರಲ್ಲ. ಇವರ ಮನೆಯ ಸುಖಕ್ಕಿಂತ ನಮ್ಮ ಬಡತನವೇ ನಮಗೆ ಸುಖವಾಗಿತ್ತು. ಇನ್ನು ಸಾಯುವವರೆಗೂ ನನ್ನ ಅಪ್ಪ ಅಮ್ಮ ಇವರ ಹಂಗಿನಲ್ಲಿರಬೇಕೆ? ಈಗ ಅವರು ಬೇಡವೆಂದರೆ ನನ್ನ ಅಪ್ಪ ಅಮ್ಮನಿಗೆ ಎಂಥ ಅವಮಾನ. ಅವಳ ಮುಖದ ಮೇಲೆ ಆ ಭಾವವೆಲ್ಲ ಹರಿದು ಹೋಯಿತು. ಅವಳು ಬಿಗಿದ ದನಿಯಲ್ಲಿ ಅಂದಳು, ಇಲ್ರಿ, ನಾನು ಹತ್ರ ಅದನ್ನು ಕೇಳಿದೆ. ಅವರು ನೀವು ಮೊದಲೇ ಬೇಡ ಅಂತಿದ್ದ, ಈಗ ಬಲವಂತ ಮಾಡಿ ಒಪ್ಸೀನಿ ಅಂದರು.
ಆದ್ರೆ ನನಗೆ ಮಾತ್ರ ಅನುಮಾನ ಇತ್ತು ನೀವು ಹಿಂಗೆ ಅನ್ನಬಹುದು ಅಂತ. ನನಗೆ ಖಂಡಿತ ಮದುವೆ ಬ್ಯಾಡಿತ್ತು. ಆದ್ರೆ ನನ್ನ ಅಪ್ಪ ಅಮ್ಮಗ ಹಗಲು ರಾತ್ರಿ ಅದ ಚಿಂತಿ. ಅವರು ತಮ್ಮ ಕಷ್ಟದ ಚಿಂತೆ ನಡುವ ನನ್ನ ಮದುವೆ ಚಿಂತೆನೂ ಹಚ್ಚಿಕೊಂಡಾರ. ತಮ್ಗೆ ಕಷ್ಟ ಆದ್ರೆ ಚಿಂತಿಲ್ಲ, ಮಗಳ ಮದುವೆ ಆಗಬೇಕು ಅವ್ರಿಗೆ. ಆದ್ರೆ ಮಾಡೋ ಚೈತನ್ಯನೂ ಇಲ್ಲ. ಮೊದಲ ಸರ್ತಿಗ ರುಕ್ಮಿಣಿ ಬಾಯಾರು ನಿಮ್ಮ ಮನೆ ಸುದ್ದಿ ಎಲ್ಲ ಹೇಳಿದ್ರು. ನನ್ನ ಅಪ್ಪ ಅಮ್ಮಗೂ ಹೇಳ್ಯಾರ. ಆದರೆ ಯಾವ ತಂದೆ ತಾಯಿಗೆ ಹಿರಿ ಮಗಳನ್ನ ಹೀಗೆ ಕೊಡಲಿಕ್ಕೆ ಮನಸ್ಸು ಬರ್ತದ ಹೇಳಿ? ನಾನೇ ಬಲವಂತ ಮಾಡಿ ಒಪ್ಸೀನಿ. ಬಡವರು ಅಂದ ಮಾತ್ರಕ್ಕೆ ಹೃದಯ ಇಲ್ಲೇನೋ ಅವ್ರಿಗೆ? ನಾನು ಮದುವೆ ಆಗೋದಿಲ್ಲ ಅಂದ್ರೆ ನನ್ನೇನು ಮನೆಯಿಂದ ಹೊರಗೆ ಹಾಕೋದಿಲ್ರಿ ಅವರು. ಬಳ್ಳಿಗೆ ಕಾಯಿ ಹ್ಯಾಂಗೆ ಹೊರೆಯಾದಿತ್ತು? ವಸಂತ ತಲೆದೂಗಿನಕ್ಕ. ಚಲೋ ಭಾಷಣ ಮಾಡ್ತಿ ಬೃಂದ ನೀನು. ಲೆಕ್ಚರರ್ ಆಗಿದ್ರ ಚಂದ ಇತ್ತು. ಇರ, ನನ್ನ ನೋಡ್ದೇನ ನೀನು ಹ್ಯಾಂಗೆ ಒಪ್ಕೊಂಡಿ? ಅವನ ಪ್ರಶ್ನೆ ಸರಿಯಾಗಿ ಅರ್ಥವಾಗದೆ ಅವಳು ಕೇಳಿದಳು. ಯಾಕೆ ನೋಡ್ಬೇಕಿತ್ರಿ? ಅವನು ನಗುತ್ತಲೇ ಕೇಳಿದ. ನೀನು ಚಲೋ ಆಕಿನ. ಈಗಿನ ಕಾಲದ ಹುಡುಗಿಯರು ಯಥಾ ನೆಟ್ಟಿಗಿದ್ದರೇನೋ 100 ಸೊಟ್ಟ ಹುಡುಕ್ತಾರ. ನಿನಗೆ ನನ್ನ ಸುದ್ದಿ ಗೊತ್ತಿದ್ರು ನೋಡ್ದೆ ಯಾಕೆ ಒಪ್ಕೊಂಡಿ? ಬೃಂದ ಮುಖ ತಗ್ಗಿಸಿದಳು. ಅದಕ್ಕೆ ಕಾರಣ ಬಹಳ ಅವ. ಅದನ್ನು ಹ್ಯಾಂಗೆ ಹೇಳಲಿ? ನಿನಗೆ ತಿಳಿದಂಗೆ ಹೇಳು, ಅಡ್ಡಿಲ್ಲ. ಬೃಂದ ತಡೆದು ನಿಧಾನವಾಗಿ ಹೇಳಿದಳು. ನೀವು ಚೆಲುವರಿದ್ದೀರಿಂತ ರುಕ್ಮಿಣಿ ಬಾಯರು ಹೇಳಿದ್ರು. ಮತ್ತು ನಿಮ್ಮ ಸಿರಿವಂತಿಕೆ ವಿಷಯ ಮೊದಲಿಂದ ತಿಳಿದದ. ನಿಮ್ಮ ಮನೆ ಸುದ್ದಿ ಎಲ್ಲ ನಿಮ್ಮ ಅತ್ತಿ ಯಾವಾಗಲೂ ಹೇಳ್ತಾ ಇರ್ತಾರ. ನಿಮ್ಗೆ ಹಂಗಾದ ಸುದ್ದಿ ಹೇಳಿ ಹೇಳಿ ಹತ್ತುಕೊಂಡಾರ. ಮತ್ತು ನೀವು ತುಂಬ ಮೆತ್ತಗಿನ ಮನಸ್ಸಿನವರಂತ ಸದಾ ಹೇಳ್ತಿರ್ತಾರ. ಮತ್ತು ಅವ ನೆಟ್ಟಗಿದ್ದಿದ್ರೆ ಎಂಥ ಹೆಣ್ಣು ಬರ್ತಿತ್ತು ಅಂತ ಕಣ್ಣೀರು ಹಾಕ್ತಿದ್ರು. ದಿನ ನಿಮ್ಮನ್ನು ನೆನೆಸ್ಕೋತಾರ ನಿಮ್ಮತ್ತಿ. ಹಿಂಗಿರುವಾಗ ನಾನು ನಿಮ್ಮನ್ನು ನೋಡೋದು ಯಾಕ? ನನಗೆ ಯಾತಕ್ಕ ಕಡಿಮೆ ಆಗ್ತದ ನಿಮ್ಮ ಮನೆ ಒಳಗೆ? ವಿಷಾದದಿಂದ ನಕ್ಕ ವಸಂತ. ನನ್ನ ಚೆಲುವಿಗೆ ಕಟ್ಕೊಂಡು ಅಳಬೇಕು ಬೃಂದ. ಗಂಡಸಿಗೆ ಚೆಲುವು ಯಾತಕ್ಕ ಮಣ್ಣಗ? ಕೈಕಾಲು ನೆಟ್ಟಗಿದ್ರ ಗಂಡಸು. ನನ್ನ ಕಟ್ಟಿಕೊಂಡು ಜೀವಮಾನದುದ್ದ ನೀನು ಎಷ್ಟು ಹೆಣಗಬೇಕಾಗ್ತದ ನಿನಗೆ ಅರಿವಿದೇನೋ? ಬೃಂದ ಶಾಂತವಾಗಿ ಅಂದಳು. ನನಗೆ ಚೆನ್ನಾಗಿ ಅರಿವದ. ನೀವು ನೆಟ್ಟಗಿದ್ರ ನಾನು ಇಲ್ಲಿ ತನಕ ಬರ್ತಿರ್ಲಿಲ್ಲ. ಮತ್ಯಾವಳು ಪುಣ್ಯವಂತಿಯ ಪಾಲಾಗ್ತಿದ್ರಿ. ಹಿಂಗಾಗ್ಲಿಕ್ಕೆ ನನ್ನ ಪಾಲಿಗೆ ಬಂದಿದ್ದೀರಿ. ನಿಮ್ಗೆ ಹ್ಯಾಂಗೆ ಅನ್ನಿಸ್ತದೋ ನನಗೆ ತಿಳಿದು. ಆದ್ರೆ ಇದು ನನ್ನ ಪುಣ್ಯ ಅನ್ನಿಸ್ತದ. ನನಗೆ ಎಲ್ಲ ನೆಟ್ಟಗಿದ್ದವರನ್ನ ಆಗೋದ್ರಾಗ ಹೆಚ್ಚುಗಾರಿಕೆ ಏನದ? ನಾನೇನೋ ಬೇಸರವಿಲ್ಲದೆ ನಿಮ್ಮ ಸೇವಾ ಮಾಡುವಾಕಿ. ನಿಮ್ಮ ಇಚ್ಛೆ ಹ್ಯಾಂಗದೋ ನನಗೆ ತಿಳಿದು. ನೀವು ಬ್ಯಾಡಂದ್ರೆ ನಾವು ಬಲವಂತ ಮಾಡಲಿಕ್ಕೇನು ಸಾಧ್ಯ ಇಲ್ಲಲ್ಲ. ನಮ್ಮ ಅಂಬಲಿ ಬದುಕು ನಮಗೆ ಯಾವಾಗಲೂ ಇದ್ದದ್ದ. ವಸಂತ ಅವಳ ಮಾತಿಗೆ ಕರಗಿ ಹೋದ. ಅವನ ಮಾತು ಕುಚೋದ್ಯವನ್ನು ಬಿಟ್ಟು ವಾಸ್ತವತೆಗೆ ಬಂದಿತು. ನನಗೆ ಯಾಕೆ ಹಿಂಗಾತು ಅನ್ನೋದು ನಿನಗೆ ಗೊತ್ತದೆಯಾ ಬೃಂದ? ಎಲ್ಲ ಹೇಳಿದ್ರು. ನಿಮ್ಮ ಅತ್ತಿ ಪ್ಲೇನ್ ಅಪಘಾತದಾಗ ಹಿಂಗಾತಂತ. ಮತ್ತು ನೀವು ಇಷ್ಟರ ಮಟ್ಟಿಗೆ ಆಗಬೇಕಾದ್ರೆ 10,000 ಖರ್ಚಾತಂತಾನೂ ಹೇಳಿದ್ರು. ಹೌದು ಬೃಂದ. ಪ್ಲೇನ್ನಾಗ ಇದ್ದ 40 ಮಂದಿಲಿ 33 ಮಂದಿ ಸತ್ತು ನಾವು 7 ಮಂದಿ ಉಳ್ಕೊಂಡ್ವಿ. ಉಳ್ಕೊಂಡವರಲ್ಲಿ ಹೀಗೆ ಒಬ್ಬೊಬ್ಬರದು ಒಂದೊಂದು ಅವಸ್ಥೆ. ಒಬ್ಬರೂ ನೆಟ್ಟಿಗಿಲ್ಲ. ಅದನ್ನು ಕೇಳಿದ್ರೆ ನನಗೆ ಹೊಟ್ಟೆಲಿ ಸಂಕಟ ಆಗ್ತದ. ನೀವು ಆ ನೌಕರ್ಗೆ ಹೋಗಬಾರ್ದಾಗಿತ್ತು. ಹಾಗಲೂ ವಸಂತನಿಗೆ ನಗು ಬಂದಿತು. ಹುಚ್ಚು ಹುಡುಗೆ ನೀನು. ನಾನು ಹಾಂಗೆ ಹೋಗದಿದ್ರ ನೀನು ಹಿಂಗೆ ನಮ್ಮ ಮನೆಗೆ ಬರ್ತಿದ್ದೀಯೇನು? ಬೃಂದ ತಲೆ ಎತ್ತಿ ಅವನ ಮುಖ ನೋಡಿದಳು. ಅವಳ ಕಣ್ಣುಗಳಲ್ಲಿ ಕನಿಕರವಿತ್ತು. ಅವಳು ಅನುಕಂಪದ ನುಡಿಯಾಡಿದಳು. ಬಿಡ್ತು ಅನ್ರಿ, ನೀವು ಹಿಂಗಾಗಿ ನಾನು ಬರಬೇಕಾಗಿತ್ತ. ಆದ್ರೆ ನಿಮ್ಮ ಅತ್ತಿ ಎಷ್ಟೇ ಹೇಳಿದ್ರು ನೀವು ಇಷ್ಟು ಚಂದ ಓಡಾಡ್ತೀರಂತ ನನ್ನ ಎಣಿಕೆ ಇರಲಿಲ್ಲ. ನೀವು ಓಡಾಡೋದ್ರಾಗ ಒಂದಿಷ್ಟು ನಕಲಿ ಕಾಣಿಸೋದಿಲ್ಲ. ನನಗೆ ಆಶ್ಚರ್ಯ ಅನ್ನಿಸ್ತದ. ಒಂದು ವಿಧವಾಗಿ ನಕ್ಕ ವಸಂತ. ಕಾಣಿಸ್ತಿದ್ರೇನು ಬೃಂದ? ನನ್ನ ನಕಲಿ ನನಗೆ ಗೊತ್ತದಲ್ಲ. ಒಬ್ಬ ಬಡವಗ ಹಿಂಗಾಗಿದ್ರ ಅವ ಬೀದಿಯ ಹೆಳವ ಆಗ್ತಿದ್ದ. ಹಣದ ಮುಂದ ಯಾವುದದ ಹೇಳು? ಹಣ ಎಲ್ಲ ಮುಚ್ಚಿಬಿಡ್ತದ. ಆದ್ರೆ ಬೃಂದ, ಖರೆ ಅಂದ್ರ ನನಗೆ ಮದುವೆ ಅಂದ್ರ 100ಕ್ಕೆ 100 ಬ್ಯಾಡಿತ್ತು. ನನಗೆ ವೈರಾಗ್ಯ ಅಂತಲ್ಲ, ನಮ್ಮ ಸುಖಕ್ಕಂತ ಒಂದು ಅಬೋಡ ಹೆಣ್ಣು ಮಗಳ ಜೀವನ ಯಾಕೆ ಹಾಳುಗೆಡಬೇಕು? ಆಶಾ ಅಂಬೋದು ಎಲ್ರಿಗೂ ಒಂದೇ ಸೆಯಲ್ಲ. ನಮ್ಮ ಸಿರಿವಂತರಿಗೆ ಬಡವರನ್ನ ಯಾಕೆ ಬಲಿ ಕೊಡಬೇಕು? ಇದು ನನ್ನ ಮನಸ್ಸಿಗೆ ಬಾರದ ವಿಚಾರ. ಅದಕ್ಕೆ ನಾನು ನನಗೆ ಮದುವೆ ಬೇಡ ಅಂತ 100 ಬಾರಿ ಹೇಳಿದೆ ಅಮ್ಮಗ. ಆದ್ರೆ ಜನ್ಮ ಕೊಟ್ಟ ಒಡಲೇನ ಸಂಕಟ ನಮಗೆ ಹ್ಯಾಂಗೆ ತಿಳಿತದ ಹೇಳು? ನನ್ನ ದೆಸಿಂದ ನನ್ನ ತಂದೆ ತಾಯಿಗೆ ಇಷ್ಟು ಹಣ ಇದ್ರೂ ನೆಮ್ಮದಿ ಇಲ್ಲ. ಅಮ್ಮ ಮನಸ್ನಾಗ ಕೊರಗ್ತಾಳ. ಆದ್ರೆ ಕಡೆಗೆ ನಾನು ಒಂದು ತಪ್ಪು ಮಾಡಿಬಿಟ್ಟೆ ಬೃಂದ. ಕತ್ತು ಬಗ್ಗಿಸಿ ಅವನ ಮಾತು ಕೇಳುತ್ತಿದ್ದ ಬೃಂದ ಕೊರಳೆತ್ತಿ ಅವನ ಮುಖ ನೋಡಿದಳು. ಆ ನೋಟದಲ್ಲಿ ನೀವು ಮಾಡಿದ ತಪ್ಪೇನು ಎಂಬ ಪ್ರಶ್ನೆ ಇತ್ತು. ಮತ್ತೆ ಅವನೇ ಹೇಳಿದ. ನನ್ನಂತ ಹೇಳೋಗ ಯಾರು ಹೆಣ್ಣು ಕೊಡೋದಿಲ್ಲ ಅಂತ ಭಾವಿಸಿ ನನ್ನ ಒಪ್ಪಿ ಮದುವೆ ಆಗೋ ಅಂತಾರ ಬಂದ್ರೆ ನಾನು ಮದುವೆ ಆಗ್ತೀನಮ್ಮ ಎಂದು ಹೇಳಿದೆ. ಆದ್ರೆ ಅದು ನಿಜವಾಗಬಹುದು ಎಂಬ ಎಣಿಕೆ ನನಗೆ ಖಂಡಿತವಾಗೂ ಇರಲಿಲ್ಲ.